ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕಿಡ್ಸ್. ಈ ಕ್ಷಣ ತುಂಬ ಸಂತೋಷದಿಂದ ನಾನು ನಿಮ್ಮ ಜೊತೆ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ. ಸಣ್ಣ ತುಣುಕು, ನಮ್ಮ ಮನೆಯ ಗೃಹ ಪ್ರವೇಶ ಮುಗೀತು. ಇದೇ ಅಕ್ಷಯ ತೃತೀಯದಂದು ಹೋಮ ಪೂಜೆ ಎಲ್ಲ ಮಾಡಿ ಮನೆಯ ಗೃಹ ಪ್ರವೇಶನೂ ಮುಗಿಸಿದ್ವಿ. ಅದಾದ ಭಾನುವಾರ ಅಂದರೆ 26ನೇ ತಾರೀಕು ಫಂಕ್ಷನ್ ಅಂತ ಒಂದು ಗೆಟ್ ಟುಗೆದರ್ ಮಾಡಿ ಎಲ್ಲ ಬಂಧು ಬಳಗಗಳನ್ನು ಸೇರಿಸಿ ಒಂದು ಸಂಭ್ರಮಾಚರಣೆ ಕೂಡ ಮುಗೀತು. ಅದೆಲ್ಲದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಥವಾ ವೀಡಿಯೋಸ್ನ ನಾನು ನಿಮಗೆ ಒಂದೊಂದಾಗಿ ಹಂಚ್ಕೊಳ್ತಾ ಬರ್ತೀನಿ. ಈಗ ಬಹುಶಃ ನಿಮಗೆ ಅರ್ಥ ಆಗಿರ್ಬೋದು ಏನಕ್ಕೆ ನಾನು ಇಷ್ಟು ದಿನ ವೀಡಿಯೋನ ಹಾಕಲಿಲ್ಲ, ಯಾಕೆ ಬ್ಯುಸಿ ಇದ್ದೆ ಅಂತ. ಈ ಒಂದು ಪ್ರಿಪ್ರೇಷನ್ ಕೆಲಸದಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದೆ. ಅಂದರೆ ನನಗೆ ಆ ಕಡೆ ತಿರುಗಲಿಕ್ಕೂ ಪುರ್ಸೊತ್ತು ಸಿಗಲಿಲ್ಲ. ದಯವಿಟ್ಟು ಕ್ಷಮಿಸಿ ಈ ಒಂದು ಸಣ್ಣ ಗ್ಯಾಪ್ಗಾಗಿ. ಇನ್ನು ಮುಂದಕ್ಕೆ ಎಲ್ಲ ವೀಡಿಯೋಸ್ನೂ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಜೊತೆ ಅಲ್ಲದೆ ಇನ್ಯಾರ ಜೊತೆ ಹಂಚ್ಕೋಬೇಕು ಅಲ್ವಾ? ಬನ್ನಿ, ನಮ್ಮ ಮುಂಚಿನ ಪ್ರಿಪ್ರೇಷನ್ ಹೇಗಿತ್ತು ಅದೆಲ್ಲದನ್ನು ನೋಡ್ತಾ ಹೋಗೋಣ. ಹಲೋ, ನಮಸ್ಕಾರ. ಅಫಿಷಿಯಲಿ ಗೃಹ ಪ್ರವೇಶದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಬಹುಶಃ ಗೃಹ ಪ್ರವೇಶ ಮುಗಿದಾದ ಮೇಲೆ ನಿಮಗೆ ಎಲ್ಲ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಗೃಹ ಪ್ರವೇಶ ಅಂದಮೇಲೆ ತುಂಬ ಆತ್ಮೀಯರು, ಈಗಂತೂ ಬಳಗ ತುಂಬ ದೊಡ್ಡದಾಗ್ಬಿಟ್ಟಿದೆ. ಹಾಗಾಗಿ ಒಂದಷ್ಟು ರಿಟರ್ನ್ ಗಿಫ್ಟ್ಸು, ಸೀರೆಗಳು ಆಲ್ರೆಡಿ ಇವತ್ತಿಗೆ ಸುಮಾರು ಒಂದು 100ಕ್ಕಿಂತ ಹೆಚ್ಚು ಸೀರೆಗಳನ್ನು ಪೋಸ್ಟ್ ಮಾಡಾಗಿದೆ. ಇನ್ನು ಬಾಕಿ ಇರುವಂಥ ಸೀರೆಗಳನ್ನು ನಾವೇ ಖುದ್ದಾಗಿ ಹೋಗಿ ಕೊಟ್ಟು ಬರಬೇಕು. ಸೀರೆ ಅಷ್ಟೇ ಅಲ್ಲ, ಬಟ್ಟೆಗಳು. ಇನ್ನು ನಮ್ಮೂರಿನ ಜನಕ್ಕೆ ರಿಟರ್ನ್ ಗಿಫ್ಟ್ಸು, ಇನ್ನು ಬಾಕಿ ಜನಗಳಿಗೆ ರಿಟರ್ನ್ ಗಿಫ್ಟ್ಸು ಅಂತೆಲ್ಲ ತಂದಿದ್ದೀವಿ. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ನೋಡ್ಬೋದು. ಜಸ್ಟು ಸುಮಾರು ಒಂದು 2,000ದಷ್ಟು ಜೂಟ್ ಬ್ಯಾಗ್ಸ್ ಇದೆ ಇದರಲ್ಲಿ. ಈ ಥರ ಜೂಟ್ ಬ್ಯಾಗ್ಸು ಅಂದರೆ ಊರಿನ ಜನಗಳಿಗೆ ನಾವು ಎಲ್ರಿಗೂ ಪರಿಚಯ ಇರೋರಿಗೆ ಇಲ್ಲದಿರೋರಿಗೆ ಎಲ್ಲರಿಗೂ ಕೊಡ್ಬೋದು ಗಿಫ್ಟ್ ಅಂತ ಹೇಳಿ. ಒಂದು ಏನಕ್ಕಾದ್ರೂ ಯೂಸ್ ಆಗುತ್ತೆ, ಕ್ಯಾನ್ವಸ್ ಇದೆ, ಚೆನ್ನಾಗಿದೆ, ಹೆಲ್ಪ್ ಆಗುತ್ತೆ ಅಂಥೇಳಿ ವಿತ್ ಜಿಪ್ಪು ಈ ಜೂಟ್ ಬ್ಯಾಗ್ಸ್ನ ತಂದಿದ್ದೀವಿ. ಈ ಒಂದು 2,000 ಇದೆ. ಆನಂತರ ಇದೊಂದು 200ಕ್ಕಿಂತ ಹೆಚ್ಚು ಬಾಸ್ಕೆಟ್ಸ್ನ ತಂದಿದ್ದೀವಿ. ಬಿಕಾಸ್ ಸಮ್ ಪೊಲಿಟಿಷಿಯನ್ಸು ಅಥವಾ VIPs ಯಾರಾದರೂ ಬಂದರೆ ಇದನ್ನು ನಾನು ಈ ಬಾಸ್ಕೆಟ್ಸ್ನ ಕೆಲವರು ಹೆಣ್ಮಕ್ಳಿಗೂ ಕೊಡೋದಿದೆ. ಇದರಲ್ಲಿ ನಾನು ಏನು ಜೋಡಿಸ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಇದು ಎಲ್ಲ ಸ್ವಲ್ಪ ಶುರು ಮಾಡ್ಕೊಳ್ಳೋಣ, ಮತ್ತು ಬರ್ತಾ ಲೇಟ್ ಆಗುತ್ತೆ. ಇನ್ನು 20 ಡೇಸ್ ಉಳಿದಿದೆ ನಮಗೆ. 20 ಡೇಸ್ ಮುಂಚೆ ಶೂಟ್ ಮಾಡ್ತಾ ಇರೋದ್ರಿಂದ ನಮಗೆ ಎಲ್ಲದೂ ಔಷಧದಲ್ಲೇ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾವುದು ಲೇಟ್ ಆಗಬಾರ್ದು. ಆ್ಯಕ್ಚುಲಾಗಿ ನಾನು ಇನ್ನು ಸ್ವಲ್ಪ ಚಿಕ್ಕ ಬಾಸ್ಕೆಟ್ಸ್ನ ಆರ್ಡ್ರ್ ಮಾಡಿದ್ದು. ಸ್ವಲ್ಪ ದೊಡ್ಡದೇ ಅನಿಸುತ್ತೆ ಇದು ಸೈಜು, ಸ್ವಲ್ಪ ದೊಡ್ಡದು ಬಂತು. ಬಟ್ ಇಟ್ಸ್ ಓಕೆ, ಎಲ್ರಿಗೂ ಯೂಸ್ ಆಗುತ್ತೆ. ದೇವಸ್ಥಾನಕ್ಕೆ ತೊಗೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ. ನೋಡಿ, ಇಷ್ಟು ದೊಡ್ಡದಿದೆ. ಇಟ್ಕೊಂಡ್ರೆ ಒಂದು ತೆಂಗಿನಕಾಯಿ, ಹೂವಿನ ಹಾರ ಎಲ್ಲ ಇಟ್ಕೊಂಡು ಹೋಗುವಷ್ಟು ದೊಡ್ಡದಿದೆ ಬಾಸ್ಕೆಟ್. ಚೆನ್ನಾಗಿದೆ, ಹೆಲ್ಪ್ ಆಗುತ್ತೆ ಕೂಡ. ಹೋಗ್ಬೋದು, ನಡೀತವೆ. ಹಾಗೆ ಅರಿಶಿನ, ಕುಂಕುಮ, ಬಳೆ, ಇದು ಸೆಟ್ ಇರುವಂಥದ್ದು. ಇದು ಸೆಟ್ ಇರೋಂಥದ್ದು. ಅರಿಶಿನ, ಕುಂಕುಮ, ಬಳೆ ಎಲ್ಲ ಇದೆ ಇದರಲ್ಲಿ. ಇದು ಒಂದಷ್ಟು ತಂದಿದ್ದೀವಿ. ಬ್ಯಾಗಲ್ಲಿದೆ, ಇನ್ನು ಒಳಗಡೆ ಎಲ್ಲ ಇದೆ. ಅಂದರೆ ಇದನ್ನೆಲ್ಲ ಆ ಬುಟ್ಟಿಯಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಪ್ಯಾಕ್ ಮಾಡೋಕೆ ತೋರಿಸ್ತೀನಲ್ವಾ. ಸೊ ಇನ್ನು ಈ ಕಡೆಗೆ ಬಂದರೆ ಇದು ಬ್ಯಾಗು. ಈ ಪೇಪರ್ ಬ್ಯಾಗ್ ಯಾಕೆ ಅಂತಂದರೆ ಇಲ್ಲಿ ಪರ್ಸ್ಗಳನ್ನು ತಂದಿದ್ದೀನಿ. ಒಂದಷ್ಟು ಜನಕ್ಕೆ ಈ ಪರ್ಸ್ಗಳನ್ನು ಕೊಡೋದಿದೆ. ಕೆಲವರು ಸೀರೆಗಳನ್ನು ಉಡದೇ ಇರೋವಂಥವ್ರು ಇದ್ದಾರೆ. ಅವ್ರಿಗೆ ಈ ಪರ್ಲಿಂದು ಫುಲ್ ಕಂಪ್ಲೀಟ್ ಪರ್ಲ್ ವರ್ಕ್ ಇರುವಂಥ ಪರ್ಸು, ಅದನ್ನು ಈ ರಿಟರ್ನ್ ಗಿಫ್ಟ್ ಥರ ಕೊಡೋದು, ಈ ಬ್ಯಾಗಲ್ಲಿ ಹಾಕಿ ಕೊಡೋದು ಅಂತ ಬ್ಯಾಗ್ಸ್ ಕೂಡ ನಾನು ತಂದಿದ್ದೀನಿ. ಸುಮಾರು ಪರ್ಸ್ ಇದೆ, ಎಲ್ಲ ಪೇಸ್ಟಲ್ ಕಲರ್ ಪರ್ಸ್ಗಳಿದೆ. ನೋಡ್ಬೋದು, ಇದೊಂದು ಬ್ಯಾಗ್ ಫುಲ್ ಇದೆ. ಎಷ್ಟು ಪೀಸ್ ಇದೆ ನಂಗೆ ಮರೆತು ಹೋಗಿದೆ. ಹಾಗೆ ಇಲ್ಲಿಗೆ ಬಂದರೆ ಈ ಪೇಪರ್ ಬ್ಯಾಗ್ಸ್ ಇದೆ. ಈ ಪೇಪರ್ ಬ್ಯಾಗ್ಸ್ ಏನಕ್ಕೆ ಅಂದರೆ ಇದು ಒಂದು 2,000 ಇರ್ಬೋದು. ಇದು ಯಾರಿಗಾದ್ರೂ ಸ್ವೀಟು ಅಥವಾ ಖಾರಗಳನ್ನು ಹಾಕಿ ನಾವು ಕೊಟ್ಟರೆ ವಾಪಸ್ ಹೋಗುವಾಗ ಬರುತ್ತೆ ಅಂತ ಅಂದ್ಕೊಂಡು. ಇನ್ನೂ ಒಂದು ಐಡಿಯಾ ಏನು ಮಾಡಿದ್ದೀನಿ ಅಂದರೆ, ಈ ಥರ ಪೇಪರ್ನ ಕ್ರಷ್ ಮಾಡಿ ಇಟ್ಟಿದ್ದೀನಿ. ಇದೇನಕ್ಕೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ ಏನು ಮಾಡ್ತೀನಿ ಇದರಲ್ಲಿ ಅಂತ. ಇನ್ನು ಈ ಕಡೆ ಬಂದರೆ ಇದು ಪೋಟ್ಲೀಸು. ಈ ಪೋಟ್ಲಿಗಳು ಏನಕ್ಕೆ ಅಂದರೆ ಮಡ್ಲಕ್ಕಿ ಹಾಕ್ತೀವಿ ನಾವು. ಮನೆ ಹೆಣ್ಮಕ್ಳಿಗೆಲ್ಲ ಮಡ್ಲಕ್ಕಿ ಹಾಕಿ ಕೊಡ್ತೀವಲ್ವ, ಅದನ್ನು ಅವತ್ತಿನ ದಿನ ಪೂಜೆ ದಿನ ಕೊಡುವಾಗ. ಸೊ ಪೂಜೆ ಒಂದಿನ, ಫಂಕ್ಷನ್ ಒಂದಿನ ಇಟ್ಕೊಂಡಿದ್ದೀವಿ. ಇದು ಮಡ್ಲಕ್ಕಿ ಹಾಕ್ಕೊಡ್ಲಿಕ್ಕೆ ಈ ಪೋಟ್ಲಿ. ಯಾರಾದರೂ ಗಂಡು ಮಕ್ಕಳು ಬರ್ತಾರಲ್ಲ, ಅಫಿಷಿಯಲ್ಸ್ ಥರ, ಅವ್ರಿಗೇನಾದರೂ ಕೊಡಲಿಕ್ಕೆ ಅಂತಂದರೆ ಈ ಪೇಪರ್ ಬ್ಯಾಗ್ನ ತಂದಿದ್ದೀನಿ. ತುಂಬ ಇಷ್ಟ ಆಯ್ತು ನನಗೆ ಈ ಪೇಪರ್ ಬ್ಯಾಗು. ಈ ಪೇಪರ್ ಬ್ಯಾಗ್ಸ್ ಓಕೆ, ಒಂದಷ್ಟು ಪೇಪರ್ ಬ್ಯಾಗ್ಸ್ ಇದೆ. ಇನ್ನು
ಈ ಕೇನ್ ಬ್ಯಾಸ್ಕೆಟ್ಸ್ನ ನಾನು ಮನೆಗೆ ಪೂಜೆ ದಿನ ಏನಾದರೂ ಇಡಲಿಕ್ಕೆ ಮಾಡಲಿಕ್ಕೆ ಬರುತ್ತೆ ಅಂತ ಮನೇಲಿ ಸಿಕ್ಕಾಪಟ್ಟೆ ಇದೆ. ಬಟ್ ಈ ಥರ ದೊಡ್ಡದೊಂದೆರಡು, ಇದು ಒಂದೆರಡು ತೊಗೊಂಡು ಬಂದಿದ್ದೀನಿ ಕೇನ್ ಬಾಸ್ಕೆಟ್ಸ್ ಇದು. ಸೊ ಇದಿಷ್ಟು ಸದ್ಯಕ್ಕೆ ರಿಟರ್ನ್ ಗಿಫ್ಟ್ಸ್ ಐಡಿಯಾಸ್ ಅಂತಲೇ ಅನ್ಕೋಬೋದು ನೀವು. ಇನ್ನು ಸೀರೆಗಳ ವಿಚಾರಕ್ಕೆ ಹೋದರೆ ಬನ್ನಿ. ಇಲ್ಲೊಂದು ಬ್ಲ್ಯಾಂಕೆಟ್ ಮುಚ್ಚಿ ಇಟ್ಟಿದ್ದೀನಿ, ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಇದಿಷ್ಟು ಸೀರೆಗಳು ಬೈ ಹ್ಯಾಂಡ್ ನಾವು ಹೋಗಿ ಕೊಡುವಂಥದ್ದು. ಗಂಡಸರಿಗೆಲ್ಲ ರೇಮನ್ಸಲ್ಲಿ ಶಾಪಿಂಗ್ ಮಾಡಿದ್ವಿ. ಇದೆಲ್ಲ ಸೀರೆಗಳು ಒಂದಷ್ಟು ಎಲ್ಲ ವೆರೈಟಿ ಸೀರೆಗಳಿದೆ, ಅಷ್ಟು ಇಷ್ಟು ಅಂತಲ್ಲ. ಇದು ನೋಟ್ಸು, ಇಲ್ಲಿ ನೋಡಿ ಊರ ಹೆಸ್ರುಗಳನ್ನು ಬರೋ ಸ್ಟಿಕ್ ಮಾಡಿದ್ದೀನಿ, ಯಾವ ಊರಿಗೆ ಯಾವುದನ್ನು ತೊಗೊಂಡು ಹೋಗಬೇಕು ಅಂತ. ಹಾಗೆ ಇಲ್ಲಿ ಹೋದರೆ ಇದಿಷ್ಟು ನಮ್ಮ ಊರಲ್ಲಿ ಕೊಡ್ಲಿಕ್ಕಂತ ಇಟ್ಕೊಂಡಿರೋಂಥದ್ದು ಇದಿಷ್ಟು ಬಟ್ಟೆಗಳು. ಇನ್ನು ಇಲ್ಲಿ ಬಂದರೆ ಇದು ಕಾರ್ಡ್ ಮಾಡಿಸಿದ್ವಿ, ಪ್ರತಿಯೊಂದು ಗಿಫ್ಟ್ ಒಳಗೂ ಹಾಕೋಕ್ಕೆ ಪ್ರೀತಿಯಿಂದ ಗಾಯತ್ರಿ ರವಿಕುಮಾರ್ ಸಂತಬೆನ್ನೂರು ಅಂತ ಮಾಡಿಸಿದ್ವಿ ಇದೊಂದು ಕಾರ್ಡು. ಹಾಗೆ ಅರಿಶಿನ ಕುಂಕುಮದ ಒಂದು ಬಾಟಲ್ ಬರುತ್ತೆ ಮನೆ ಗೃಹ ಪ್ರವೇಶದ ಟ್ಯಾಗ್ ಇರೋವಂಥದ್ದು, ಅದನ್ನು ಕೂಡ ಸೀರೆ ಒಳಗಡೆ ಇಟ್ಟು ಕಳಿಸ್ತಾ ಇದ್ದೀವಿ. ಇನ್ನು ಇದಿಷ್ಟು ಸೀರೆಗಳು ಇನ್ನೇನಾದರೂ ಕೊಡೋದಿದ್ರೆ ಕೊಡ್ಬೋದು ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಇನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಕಂಪ್ಲೀಟಾಗಿ ನಾನು ರೆಕಾರ್ಡ್ ಮಾಡಿ ಇನ್ಮೇಲೆ ತೋರಿಸ್ತಾ ಹೋಗ್ತೀನಿ. ನೀವು ಖುಷಿ ಪಡ್ತೀರಾ ಅನ್ಕೋತೀನಿ. ಬನ್ನಿ. ರವೆ ಹುರಿದೀನಿ, ಇದು ಹುರಿದು ತಗೊಂಬಂದಿನಿ. ಹುರಿಬೇಕಾರೆ ನಿಮಗೆ ಕೆ ಜಿ ಅಳತೆಗೆ ಹೇಳುತ್ತೆ, ನಾನು 2 kg ಹುರಿದ್ದೀನಿ. ಮನೆ ಬರೋರಿಗೆ ಹೋಗೋರಿಗೆ ಹಾಕವೆ ಅಂತ ಕಟ್ಟಿಡೋಣ ಅಂತ 2 kg ಹುರಿದೀನಿ. ನಮ್ಮ ಮನೆಗಳರಿಗೆ ತಿನ್ನೋಕ್ಕೆ ಅಂತಲ್ಲ, ಯಾರು ಬಂದರೆ ಹೋದ್ರೆ ಹಾಕವೆ ಅಂಥೇಳಿ 2 kg ರವಿಗೆ 1 kg ತುಪ್ಪ ಹಾಕಿನಿ ನಾನು. 1 kg ತುಪ್ಪ, ಬರೋಬ್ಬರಿ 1 kg ತುಪ್ಪ ಹಾಕಿನಿ. ಹೆಂಗೆ ಅಂದರೆ ಹುರಿವಾಗ ಬರೀ ತುಪ್ಪದಲ್ಲಿ ಚಂದ ಗಂಟೆಗಟ್ಟಲೆ ಹುರಿದೀನಿ. ಇದು ನೋಡ್ರಿ, ಇದು ಒಳ್ಳೆ ಬೇಸನ್ ಉಂಡಿಗೆ ಹಿಟ್ಟು ಹುರಿದಂಗೆ ಆಯ್ತು, ಹಂಗೆ ಹುರಿದೀನಿ. 1 kg ತುಪ್ಪ, 2 kg ರವೆ, ಒಂದೊಂದು kgಗೆ ಅರ್ಧ kg ತುಪ್ಪ ಹಾಕಿ ನೆನೆಯಂಗೆ ಚೆನ್ನಾಗಿ ರವೆ ಎಲ್ಲ ನೆನೆಸಿ ಗಂಟೆಗಟ್ಟಲೆ ಸಣ್ಣ ಉರಿ ಮೇಲೆ ಘಮ ಬರೋಂಗೆ ಚಂದಾಗಿ ಹುರಿದೀನಿ. ಹುರಿದು ಅದಕ್ಕೆ 2 kgಗೆ 2 kg ಸಕ್ಕರೆ ಮಿಕ್ಸ್ ಮಾಡಿದ್ದೀನಿ. 2 kgಗೆ 1.5 kg ಒಣಕೊಬ್ಬರಿ ಸಣ್ಣಕ್ಕೆ ಮಿಕ್ಸಿಗೆ ಹೊಡೆದೀನಿ, ಅದು ರವೆ ಥರನೇ ಮಿಕ್ಸಿಗೆ ಹೊಡೆದೀನಿ. ಏಲಕ್ಕಿ ಒಂದು 10-15 ಏಲಕ್ಕಿನ ಪುಡಿ ಮಾಡಿ ಜಡಿ ಮಾಡ್ಕೊಂಡಿನಿ. 2 kg ಸಕ್ಕರೆ, 2 kg ರವೆ, 1 kg ಒಣಕೊಬ್ಬರಿ, 1/4 kg ದ್ರಾಕ್ಷಿ ಗೋಡಂಬಿ, ಇಷ್ಟೇ ರವೆ ಉಂಡಿಗೆ ಆಯಿತು. ಆಮೇಲೆ ಈಗ ಹಿಂಗೆ ಹುರಿದು ತುಂಬಿಟ್ಕೊಂಡು ನೀವು ಯಾವಾಗಾರೆ ಉಂಡೆ ಕಟ್ಟ್ರಿ. ನೀವು ಒಬ್ಬರೇ ಇದ್ದರೆ ಹೆದರಬೇಡ್ರಿ, ಬೇಕಾದಾಗ ಉಂಡೆ ಕಟ್ಬೋದು. ಯಾವಾಗಾರೆ ಕಟ್ಟ್ರಿ. ಈಗ ನೋಡಿ ಹಿಂಗೆ ತಗೊಂತೀವಿ, ಒಂದು 4 ಬಟ್ಲು ಅಕ್ಕಿ ಅಂತ ಇದ್ರಾಗೆ 4 ಬಟ್ಲು ಹಾಕ್ಕೊಂಡು ಉಂಡೆ ಕಟ್ತೀವಿ. ಈಗ ನೋಡಿ 3 ಜನ ಕುಂತೀವಿ ಉಂಡೆ ಕಟ್ಟೋಕ್ಕೆ. ಸ್ವಲ್ಪ ನೀವು ತೆಗೆದಿಡೋದಾದರೆ ಬಿಸಿ ನೀರು ಕುದಿಸಿಟ್ಕೊಳ್ರಿ, ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ರಿ ಸಾಕು. ಇದಕ್ಕೆ ಸಕ್ಕರೆ, ಕೊಬ್ಬರಿ, ಎಲ್ಲ ಐತಾ, ತುಪ್ಪ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಒಂಚೂರು ನೀರು ಚಿಮ್ಕಿಸ್ಕೊಳ್ರಿ ಸಾಕು, ಸಕ್ಕರೆ ಇರೋದ್ರಿಂದ ಒದ್ದೆ ಆಗಿಬಿಡುತ್ತೆ. ಚಿಮ್ಕಿಸ್ಕೊಂಡು ದ್ರಾಕ್ಷಿ ಗೋಡಂಬಿ ನೀವೇ ಉಂಡೆ ಕಟ್ಟುವಾಗ ಜೋಡಿಸ್ಕೊಂಡು ಉಂಡೆ ಕಟ್ಟಿ ಇಡ್ರಿ. ನೋಡ್ರಿ ಇಲ್ಲಿ ಕಟ್ಟಿಟ್ಟಿವಿ ನೋಡ್ರಿ ನೀವೇ. ಒಂದು 15 ದಿನಕ್ಕೆ ಇಟ್ಟು ತಿನ್ನೋದಿದ್ರಿ ತಿಂಗಳೊಳಗೆಯ ಒಳ್ಳೆ ಹಾಲು ಬಂದ ತಕ್ಷಣ ನೀರು ಹಾಕ್ತಾನೆ ಚಂದ ಕಾಸಿಟ್ಕೊಳ್ರಿ, ಚಿಮ್ಕಿಸ್ಕೊಂಡು ಕಟ್ರಿ. 1 ತಿಂಗಳು 15 ದಿನ 2 ತಿಂಗಳು ಏನಾರು ಇಟ್ಕೊಳ್ರಿ, ಏನೇನು ಆಗಲ್ಲ. ಒಣ ಕೊಬ್ಬರಿ ಚೆನ್ನಾಗಿ ಒಣ ಕೊಬ್ಬರಿ ಬಿಸಿಲಿಗೆ ಒಣಗಿಸ್ರಿ. ಇಲ್ವಾ ಈಗ ಒಣ ಕೊಬ್ಬರಿ ಅಂಗಡಿಯಿಂದ ತಂದುಕೊಟ್ಲೆ ಮಾಡ್ತೀವಿ ಅಂದರೆ ಉರಿಬೇಕು ತುಪ್ಪದಲ್ಲಿ. ಇಲ್ಲ ನಾನು ಚೆನ್ನಾಗಿ ಒಣಗಿಸಿದ್ದೀನಿ ಒಣ ಕೊಬ್ಬರಿ, ಹಂಗೆ ಎಣ್ಣೆ ಬರಬೇಕು, ಹಂಗೆ ಜಗದ್ರೆ ಹಂಗೆ ಒಣಗಿಸಿದ್ದೀನಿ. ಹಂಗೆ ಒಣಗಿಸ್ರಿ. ಹಂಗಿದ್ರೆ ಒಣ ಕೊಬ್ಬರಿನ ಮಿಕ್ಸಿಗೆ ಹೊಡೆದು ಹಾಕ್ರಿ. ಮಿಕ್ಸಿಗೆ ಹೊಡೆದು ಹಾಕಿರೆ ನೀವು 2 ತಿಂಗಳು ಇಟ್ಕೊಳ್ರಿ, 3 ತಿಂಗಳು ಮುಗ್ಗಾಗಲ್ಲ. ಚಂದ ಗಾಳಿ ಆಡೋದಿಲ್ಲ ಡಬ್ಬಕ್ಕೆ. ನೋಡ್ರಿ ಇಲ್ಲಿ ಈ ಥರ ಗೋಡಂಬಿ ದ್ರಾಕ್ಷಿನ ಕಟ್ಟಬೇಕಾರೆ ಇಟ್ಕೊಂತೀನಿ. ಇಲ್ಲಾಂದ್ರೆ ಇದ್ರೊಳಗೆ ಹೋಗ್ಬಿಡ್ತಾರೆ, ನಮಗೆ ನೋಡೋಕೆ ಅಲಂಕಾರ ಕಾಣಲ್ಲ ಉಂಡೆ ಅಂತ ಅಷ್ಟೇ, ಏನಾಗಲ್ಲ. ಈಗ ನೋಡಿ ಕಟ್ತಾ ಇದ್ದೀನಿ.
ನಿಮಗೆಲ್ಲ ಕಟ್ಟಿ ಮುಗಿದ ಮೇಲೆ ತೋರಿಸ್ತೇನೆ ತಟ್ಟಿಗಿಟ್ಟು. ಹಾಂ, ರವೆ ಉಂಡೆ ನೋಡ್ರಿ, ಹುರಿದ ರವೆ ನೋಡ್ಕೊಂಡ್ರಿ. ದ್ರಾಕ್ಷಿ ಗೋಡಂಬಿ ಅಲ್ಲೊಂದು ಸಿಟ್ಟಿನಿ ಹುರ್ಕೊಂಡು ಇಲ್ಲೊಂದು ಸಿಟ್ಟಿನಿ ದ್ರಾಕ್ಷಿ ಗೋಡಂಬಿನ ಹಾಕ್ಯಂಗೆ ಕಟ್ಕೊಂತನ ಜೊತೆಗೆ ಈ ಉಂಡೆ ಕಟ್ಟೋಕ್ಕೆ ಬಿಸಿನೀರ ಕಾಯಿಸಿ ಇಟ್ಕೊಂಡಿನಿ. ತೋರಿಸ್ತೇನೆ ನಿಮಗೆ. ಕಟ್ಟಿ ತಾಟಲ್ಲಿ ಇಡ್ತಾ ಇದ್ದೀನಿ. ಇಷ್ಟಿಷ್ಟು ಉಂಡೆ ಕೈ ಒಳಗೆ ಕಟ್ಟಿದ್ದೀನಿ. ನೀರು ಕುದಿಸಿ ಇಟ್ಕೊಂಡಿನಿ. ನೀರು ಚಿಮ್ಸ್ಕೊಂತಾನೆ, ಯಾಕಂದರೆ ಭಾಳ ಉಂಡೆ ಅಲ್ಲ. 2 kg ಕೊಬ್ಬರಿ, 2 kg ಸಕ್ಕರೆ, 1 kg ಕೊಬ್ಬರಿ, 2 kg ರವೆ. ಅಲ್ಲಿಗೆ 5 kg ಆಯ್ತಾ. ಇನ್ನೆಲ್ಲದು ಅದಕ್ಕೆ 1/4 kg, ಇದು 10 ಗ್ರಾಮು ಅನ್ನತ್ತಿಗೆ ಒಟ್ಟು ಈಗ 5/4 kg, 5.5 kg ಆಗಿತ್ತು. ನಾವು ಕೊಬ್ಬರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿನಿ. 5.5 kg ಆಗಿತ್ತೆಲ್ಲ. 5.5 kg ಉಂಡೆ ಕಟ್ತಾ ಇದೀವಿ ಅಂದರೆ ಭಾಳನೇ ಆತಲ್ಲ. ನೀರು ಚಿಮ್ಸ್ಕೊಂಡು ಕಟ್ತೀನಿ. ಎಷ್ಟು ದಿವಸ ಇಟ್ಕೊಳ್ತೀನಿ ರೀ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ನಮ್ಮ ಮಕ್ಕಳು ತಿಂದು ನೋಡಿದ್ರೆ ತುಂಬ ರುಚಿಯಾಗೈತಂತೆ. ಸರಿ ಅಮ್ಮ, ಮತ್ತೆ ಮುಗಿದ್ಮೇಲೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಲಾಸ್ಟ್ ಟೈಮ್ ನಿಮಗೆ ಅವಲಕ್ಕಿ ರೆಸಿಪಿ ಅಮ್ಮ ಮಾಡ್ತಾಯಿದ್ರಲ್ಲ, ಅವಲಕ್ಕಿ ತೋರಿಸ್ದೆ. ಕಾರಣ ಮನೇಲಿ ಇನ್ನು ಗೃಹ ಪ್ರವೇಶದ ಹತ್ತಿರದಲ್ಲಿ ಎಲ್ಲ ಜನ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಏನಾದರೂ ಸ್ನ್ಯಾಕ್ಸ್ ಇರಲಿ ಮನೇಲಿ ಅಂತ ಅಮ್ಮ ಅವಲಕ್ಕಿ ರವೆ ಉಂಡೆ ಮಾಡ್ತಾಯಿದ್ರು. ಅದರ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಒಂದಷ್ಟು ಸಂಡಿಗೆ ಮಾಡಿಟ್ರು. ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತೀನಿ. ಇಷ್ಟೇ ಅಲ್ಲ, ಗೃಹ ಪ್ರವೇಶ ಮುಗ್ದೋಗಿರೋದ್ರಿಂದ ನಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತ ನೀವು ನೋಡಿದ್ರಿ. ಅದೇ ರೀತಿ ಪೂಜೆಯ ದಿನ ನಮ್ಮ ಜೋಡಿಸ್ಕೊಂಡಿದ್ದು ಹೇಗಿತ್ತು, ಮನೆ ಹೇಗಿತ್ತು, ಪೂಜೆ ಆದ ನಂತರ ನಮ್ಮ ಫಂಕ್ಷನ್ ದಿನ ಮನೆಯನ್ನು ಯಾವ ರೀತಿ ಅಲಂಕಾರ ಮಾಡಿದ್ವಿ, ಎಲ್ಲದನ್ನು ನೀವು ನೋಡ್ತಾ ಹೋಗ್ತೀರಾ. ಅಲ್ಲಿಂದನೇ ಶುಭ ಹಾರೈಸಿ ನಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಇನ್ನೊಂದು ವಿಚಾರ, ನಾವು ಮನೆ ಗೃಹ ಪ್ರವೇಶ ಮುಗಿಸಿದ್ವಿ, ಫಂಕ್ಷನ್ ಮುಗಿಸಿದ್ವಿ, ಆದರೆ ಹೊಸ ಮನೆಗೆ ಶಿಫ್ಟ್ ಆಗಿಲ್ಲ. ಕಾರಣ ಇನ್ನೂ ಸ್ವಲ್ಪ ಪಾಲಿಶ್ ಇದೆ, ವುಡ್ ಪಾಲಿಶ್ ಮಾಡೋದಿದೆ. ಅದೆಲ್ಲದ್ರ ಜೊತೆಗೆ ಹೋಮ ಮಾಡಿದ್ರಿಂದ ಮನೆಗೆ ಇನ್ನೂ ಒಂದು ಫೈನಲ್ ಕೋಟ್ ಪೇಂಟ್ ಕೂಡ ಬಾಕಿ ಉಳಿಸಿದ್ವಿ. ಆ ಪೇಂಟಿಂಗ್ ಮತ್ತು ಆ ಪೇಂಟಿಂಗ್ ಮತ್ತು ವುಡ್ ಪಾಲಿಶ್ ಎರಡು ಮುಗಿದ ನಂತರವೇ ನಾವು ಶಿಫ್ಟಿಂಗ್ ಮಾಡ್ತೀವಿ. ಬಿಕಾಸ್ ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ. ಅಲ್ಲಿದ್ಕೊಂಡು ಕೆಲಸ ಮಾಡಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಭಾಳ ಚೆನ್ನಾಗಿ ಕಾರ್ಯಕ್ರಮ ತುಂಬ ಸಂತೋಷವಾಗಿ ಸಂತೃಪ್ತಿಯಾಗಿ ಮುಗೀತು. ಅದೆಲ್ಲದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗೆ ತುಂಬ ಜನ ಬೈಕೊಳ್ಬೋದು, ಹೇಳಿಲ್ಲ ನಮಗೆ ಗೊತ್ತೇ ಆಗಲಿಲ್ಲ ಅಂತ. ಹೌದು, ತುಂಬ ಅವಸರ ಆಯಿತು. ಕಾರಣ ಮಳೆಗಾಲ ಶುರುವಾದರೆ ಜನರಿಗೆ ಊಟಕ್ಕೆ ವ್ಯವಸ್ಥೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಮನೆಯವರ ಅನಿಸಿಕೆ. ಹಾಗಾಗಿ ಒಂದು ಕಾರ್ಯಕ್ರಮನ ಸಕ್ಸಸ್ಫುಲ್ಲಾಗಿ ಮುಗಿಸ್ಬೇಕು ಅಂಥೇಳಿ ಬೇಗ ಆರ್ಗನೈಸ್ ಮಾಡ್ಕೊಂಡು ಮುಗಿಸ್ಬಿಟ್ವಿ. ಬನ್ನಿ, ರೆಸಿಪಿ ಕೂಡ ಹಾಗೆ ನೋಡಿ. ನಮಸ್ಕಾರಮ್ಮ. ಇದು ಪೇಪರ್ ಅವಲಕ್ಕಿ, ಅರ್ಧ kg ಅವಲಕ್ಕಿ ನೆನೆಸಿದ್ದೆ. ಒಂದ ಖಾರದ ಸಂಡಿಗೆ ಮಾಡೋಣ ಅಂತ. ಅಂದರೆ ಬಳಕದ ಮೆಣಸಿನ್ಕಾಯಿ ಮಾಡೋ ಬದಲಿ ಖಾರದ ಅವಲಕ್ಕಿದು ಖಾರ ಜಾಸ್ತಿ. ಅರ್ಧ kg ಅವಲಕ್ಕಿ ಅದಾವ, ಅರ್ಧ kg ಹಸಿಮೆಣ್ಸಿನ್ಕಾಯಿ ಹಾಕ್ತದೀನಿ. ಬಳಕದ ಕಾಯಿ ಮಾಡ್ತಾರಲ್ಲ, ಅದ್ರ ಬದಲಿ ಈ ಅವಲಕ್ಕಿ ಸಂಡಿಗೆ ಮಾಡ್ಕೊಳ್ರಿ. ತುಂಬ ಟೇಸ್ಟಾಗಿರುತ್ತೆ. ಹಿಂಗು, ಉಪ್ಪು, ಮೆಣಸಿನ್ಕಾಯಿ ಇಷ್ಟೇ. ಒಂದು 4 ಜೀರಿಗೆ, ಬೇರೆ ಏನು ಹಾಕ್ಬೇಡ್ರಿ. ಇದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಇಷ್ಟ ಆದರೆ ಸಣ್ಣ ಕರಿಬೇವು ಹೆಚ್ಚಕ್ಕಾಡ್ರಿ. ಇದಕ್ಕೆ ಬೇಕಾಗಿರೋದೆ ನಾವು ಹಾಕೋ ಮಸಾಲೆ. ಸಣ್ಣ ಕರಿಬೇವು ಹೆಚ್ಚಕ್ಕಾಡ್ರಿ, ಸಣ್ಣ ಕೊತ್ತಂಬರಿ ಹೆಚ್ಚಕ್ಕಾಡ್ರಿ. ಈ ಕಲ್ಸಕ್ಕೆ ಮೆಣಸಿನ್ಕಾಯಿ ಮಾತ್ರ ಈ ಥರ ಹೊಡೆದಾಕಿ ಹೇಳ್ರಿ. ಇಲ್ಲಿ ನೋಡ್ರಿ, ನೀವು ಸಂಡಿಗೆನಲ್ಲಿ ಮೆಣಸಿನ್ಕಾಯಿ ಕಾಣ್ತಿರ್ಬೇಕು. ಆವಾಗ ಬಳಕದ ಮೆಣಸಿನ್ಕಾಯಿ ತಿಂದಂಗೆ ಇರುತ್ತೆ ಇದು. ಮೊಸರನ್ನಕ್ಕೆ ಯಾವ್ದಕ್ಕಾರ ಖಾರ ತಿನ್ನೋರಿಗೆ, ಬಳಕದ ಮೆಣಸಿನ್ಕಾಯಿ ಭಾಳ ಬಳಸೋರಿಗೆ ಅರ್ಧ kg ಅವಲಕ್ಕಿ, kg ಅವಲಕ್ಕಿ ಇದ್ರೆ kg, ಅರ್ಧ kg ಇದ್ರೆ ಅರ್ಧ kg ಮೆಣಸಿನ್ಕಾಯಿ. ನೋಡ್ರಿ, ಇಲ್ಲಿ ಹಾಕ್ಯಂದೀನಿ. ಇಲ್ಲೊಂದು ಚೂರು ಹೊಡತ್ತೀನಿ, ಇದೊಂದಿಷ್ಟು ಮೆಣಸಿನ್ಕಾಯಿ. ಅರ್ಧ kg ಮೆಣಸಿನ್ಕಾಯಿ, ಅರ್ಧ kg ಅವಲಕ್ಕಿ. ಈಗ ನಿಮಗೆ ಉಪ್ಪು ಹಾಕುವಾಗ, ಜೀರಿಗೆ, ಕರಿಬೇವು ಹಾಕುವಾಗ ತೋರಿಸ್ತೀನಿ. ನೋಡಿ, ಇದು ನೆನೆಸಿಟ್ಟಿದ್ದೆ, ಅದೊಂದು ನಿಮಗೆ ತೋರಿಸಿಲ್ಲ. ಅರ್ಧ kg, ಒಟ್ಟು ಅರ್ಧ kg ಅವಲಕ್ಕಿ ತೊಳೆದ್ದೀನಿ. ಪೇಪರ್ ಅವಲಕ್ಕಿ, ದಪ್ಪನ ಅವಲಕ್ಕಿನೂ ಮಾಡ್ಬೋದು. ಅರ್ಧ kg ದಪ್ಪ ಅವಲಕ್ಕಿ ರಾತ್ರಿ ನೆನೆಸ್ರಿ. ತೊಳೆದು ರಾತ್ರಿ ನೆನೆ ಹಾಕುವಾಗ ಎಲ್ಲ 3-4 ಸಾರಿ ತೊಳಿರಿ. ನೆನೆ ಹಾಕುವಾಗ 2 ಇಂಚು ಅವಲಕ್ಕಿ ಮೇಲೆ 2 ಇಂಚು ನೀರಿಡ್ರಿ. ಅವಲಕ್ಕಿ ಮೇಲೆ 2 ಇಂಚು ನೀರಿಟ್ರೆ ಬೆಳಗ್ಗೆ ಮುಚ್ಚಿಟ್ಬಿಡ್ರಿ. ಇಷ್ಟು ಹತ್ರ ಅವಲಕ್ಕಿ ಉಬ್ಕೊಂಡಿರ್ತಾವೆ ದಪ್ಪಂದು ಮಾಡಿದರೆ. ಪೇಪರ್ ಅವಲಕ್ಕಿ ಅಂದ್ರೆ ಅವಾಗ ತೊಳ್ಕೊಂಡು ಅವಾಗ ನಾನು ಕೇಳ್ರಿ ಬರುತ್ತೆ. ದಪ್ಪ ಅವಲಕ್ಕಿನೇ ಈಡಾಗೋದು. ಇವತ್ತು ಪೇಪರ್ ಅವಲಕ್ಕಿದ್ದು ಒಂದು 4 ಮಾಡಿಕೊಟ್ಟಾಗ ನನ್ನ ಮಗಳಿಗೆ ಇಷ್ಟ ಖಾರ ಮೊಸರನ್ನ ಉಣ್ಣುವಾಗ ಅದಕ್ಕೆ ಹಾಕಿದ್ದೀನಿ. ಇದು ಮನೆ ವಾಸ್ತು ಪೂಜೆ ಎಲ್ಲ ಆಯಿತು. ಸತ್ಯನಾರಾಯಣ ಪೂಜೆ, ಗೃಹ ಪ್ರವೇಶ, ಹೋಮ, ಗಣ ಹೋಮ, ಸುದರ್ಶನ ಹೋಮ ಎಲ್ಲ ಹೋಮಗಳಾದವು. ಈ ವಿಡಿಯೋನ ಈಗ ಫಂಕ್ಷನ್ ಮುಗಿದ್ಮೇಲೆ ಒಂದೊಂದಾಗಿ ಎಲ್ಲವೂ ಹಾಕ್ತಾಳೆ. ನಾನು ಈ ಫಂಕ್ಷನ್ ಮನೆ ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಇದ್ದಾವೆ. ಬೆಳಗ್ಗೆ ಅವಲಕ್ಕಿ ತಿಂಡಿ ಮಾಡೋಕ್ಕೆ ಹೋಗಿ ನಾನು ಫೂಲಾಗಿನಿ. ಹೆಂಗೆ ಗೊತ್ತಾ, ಪೇಪರ್ ಅವಲಕ್ಕಿ ತಗೊಂಡೆ, ತೊಳೆದ್ಬಿಟ್ಟೆ. ತೊಳೆದ ತಕ್ಷಣ ಮುದ್ದೆ ಆಯಿತು. ಇದನ್ನ ಏನಾದರೂ ಒಂದು ಸರಿ ಮಾಡಬೇಕಲ್ಲ. ತಿಂಡಿ ಮಾಡೋಕೆ ಅವಲಕ್ಕಿ ಮಾಡ್ಕೊಡಮ್ಮ ಅಂದ್ಲು. ಪಾಕೆಟ್ ಇಟ್ಟಿದ್ರು. ಪಾಕೆಟ್ನಾಗ ಅವಲಕ್ಕಿ ಯಾವ್ದವೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಇದಕ್ಕೆ ಸುರ್ಕಂಡೆ ಜಾಲ್ಸೋದಕ್ಕೆ
ಅವಲಕ್ಕಿ ತೊಳೆದೆ ಕೈಯಾಗಲೇ ತೊಳಿತಾನೆ ಮುದ್ದೆ ಆಗಿಬಿಟ್ಟು ಇದನ್ನು ಏನು ಮಾಡಲಿ ಮತ್ತೆ ಸಿಟ್ಟು ಮಾಡ್ತಾಳೆ ಈಗ ಹೆಂಗೆ ಮಾಡಲಿ ಅಂತ ಹಿಂಗೆ ಮಾಡ್ತಿದ್ದೆ. ಅವಾಗ ಏನು ಅಂದ್ಲು, ಈ ಮೆಣಸಿನ್ಕಾಯಿ ಎಲ್ಲ ಅಲ್ಲ ಅವಲಕ್ಕಿ ಎಲ್ಲ ಮುದ್ದೆ ಆಗಿಬಿಟ್ಟು ನಾನು ಹೆಂಗೆ ಮಾಡಲಿ ತಿಂಡಿ ಅಂತ. ಮುದ್ದೆ ಆಗಲ್ಲ ಅವು ಅಂದ್ಲು. ಮುದ್ದೆ ಆಗಿದಾವಲೆಯ, ಅದಕ್ಕೆ ಅವಲಕ್ಕಿ ಬೇರೆ ತರಿಸಿದ್ಲು ತಿಂಡಿಗೆ. ನಾನೇ ಮಾಡಿದೆ, ಒಂದು ಪ್ಲಾನ್ ಮಾಡಿದೆ, ಈ ಅವಲಕ್ಕಿ ಏನು ಮಾಡ್ಬೋದು ಅಂತ. ಅವಲಕ್ಕಿ ಬಳಕದ ಮೆಣಸಿನ್ಕಾಯಿ ಮಾಡ್ದಂಗೆ ಅವಲಕ್ಕಿ ತಿಂಡಿ ಅವಲಕ್ಕಿ ಸಂಡಿಗೆ ಮಾಡ್ತೀನಿ. ಯಾವುದೇ ಒಂದು ಕೆಟ್ಟರೆ, ಒಂದು ಅನ್ನ ಕೆಟ್ಟರೆ ಅನ್ನದಿಂದ ಸಂಡಿಗೆ ಮಾಡ್ಬೋದ್ರಮ್ಮ, ಅನ್ನದಿಂದ ಸಂಡಿಗೆ ಮಾಡ್ಬೋದು. ತೋರಿಸ್ಕೊಡ್ತೀನಿ ನಿಮಗೆ. ಇದನ್ನು ಭಾಳ ಚೆನ್ನಾಗಿ ಹಾಕವೆ. ಮನೆ ಓಪನಿಂಗ್ ಆದಮೇಲೆ ಇದನ್ನು ಕರೆದು ನಿಮಗೆ ತೋರಿಸಿ ಹೇಳ್ತಾಳೆ. ಈಗಿನ್ನೂ ಹಾಕೋದೈತೆ, ಫಂಕ್ಷನ್ ಮುಗೀಲಿ. ಓಪನಿಂಗ್ ಪೂಜೆಗಳಾಗಿದ್ದಾವೆ, ಫಂಕ್ಷನ್ ಐತೆ, ಫಂಕ್ಷನ್ ಮುಗೀಲಿ. ಇನ್ನು ತೋರಿಸ್ತೀನಿ ನಿಮಗೆ ತಡ್ರಿ ಇದು ಹೆಂಗಾಗುತ್ತೆ ಅಂತ. ಮೆಣಸಿನ್ಕಾಯಿ ಮಾತ್ರ ಹಿಂಗೆ ಹಾಕ್ರಿ. ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಕೇಳ್ತಾನೆ ಇರ್ತಾರೆ ಪಾಪ. ಆಮೇಲೆ ಈಗ 2 ದಿನ 3 ದಿನ ವಿಡಿಯೋ ಹಾಕಿಲ್ಲ. 5 ದಿನ ಆತಂತ ಇಲ್ಲ ಕಂಡ್ರಮ್ಮ, ಇನ್ನೂ 4-5 ದಿನ ಹಾಕೋಕ್ಕಾಗಲ್ಲ. ತುಂಬ ಕೆಲಸ ಮಾಡ್ತಿದ್ದೀವಿ. ಏನು ಮಾಡ್ಬೇಕು ಇಂಥ ಕೆಲಸದಾಗೆ ವಿಡಿಯೋ ಹಾಕಕ್ಕೆ ಸಾಧ್ಯನೇ ಇಲ್ಲದ ಕೆಲಸ ಇದೆಲ್ಲ. ಮನೆಯಲ್ಲಿದೆ ನಮಗೆ ಕೈಯಾಗಿ ನೀಗ್ತಾ ಇಲ್ಲ. 10 ಜನ ಇದ್ರೆ ನೀಗಲ್ಲ, 20 ಜನ ಇದ್ರೆ ನೀಗಲ್ಲ. ಹಂಗೆ ಮೆಣಸಿನ್ಕಾಯಿ ಹಿಂಗೆ ಹಾಕ್ಯಾಡ್ರಿ. ಸಂಡಿಗೆನಲ್ಲಿ ಈ ಮೆಣಸಿನ್ಕಾಯಿ ಕಾಣಬೇಕು ನಿಮಗೆ, ಭಾಳ ಚೆನ್ನಾಗಿರುತ್ತೆ. ಸಡಿಯಪ್ಪ ಆಮೇಲೆ ತೋರಿಸ್ತೀನಿ ನೋಡ್ರಮ್ಮ. ಸರಿ ಸರಿ. 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ಹಾಕಿನಿ ನೋಡ್ರಿ. 4 ಹೆಸರು ಕರಿಬೇವನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ಹಾಕಿನಿ. ಮೆಣಸಿನ್ಕಾಯಿ ಅವಲಕ್ಕಿದು ನಿಮಗೆ ಹೇಳಿದ್ದೀನಿ ಅದ್ರದ್ದು ಎಷ್ಟು ಮಾಡಬೇಕು, ಎಷ್ಟು ಅಳತೆ ಹೆಂಗಿರ್ಬೇಕು ಅಂತ. 1 ಟೀ ಸ್ಪೂನ್ ಜೀರಿಗೆ, 4-5 ಹೆಸರು. ಇದು ಕರಿಬೇವು ಯಾಕೆ ಇಷ್ಟ ಆಗ್ತಾನೆ ಅಂದರೆ ಕರೆದಾಗ ಭಾಳ ರುಚಿ. ಕರಿಬೇವು ಎಣ್ಣೆಲಿ ಕರೆದ್ರೆ ಯಾವುದು ಕರಿ ಆಗಲಿ, ಕರಿಯ ತಿಂಡಿಗೆ ಜಾಸ್ತಿ ಹಾಕೊಳ್ರಿ. ಅವಲಕ್ಕಿಗೆ ಮಂಡಕ್ಕಿಗೆ ಎಲ್ಲದಕ್ಕೆ. ಹಸಿದ ತಿಂಡಿಗೆ ಭಾಳ ಹಾಕ್ಯಬೇಡ್ರಿ, ಕರಿಯ ತಿಂಡಿಗೆ ಭಾಳ ಹಾಕೊಳ್ರಿ. ಅವಲಕ್ಕಿ ಅಲ್ಲ ಕರಿಬೇವು ಸಾರಿ ನೋಡ್ರಿ. ಹಿಂಗು ಯಾವುದೇ ಇದು ಕಂಪ್ನಿ ಜೈ ವಿಜಯ್ MTR ನೋಡ್ರಿ. ಇಲ್ಲಿ ಸ್ಪೂನ್ ಇಲ್ಲ ಹೊಸ ಮನೆಗೆ, ಅದಕ್ಕಿಂತ ಸ್ಪೂನ್ ತಗೊಂಡಿನಿ. 2 ಟೀ ಸ್ಪೂನ್ ಅಷ್ಟು ಹಿಂಗಿದೆ ಆಗ್ತದೆ ನೋಡ್ರಿ. ಇದಕ್ಕೆ ಹಿಂಗೆ ಮೇನು ಹಿಂಗಿರ್ಬೇಕು ಇದಕ್ಕೆ. ಆಯಿತಾ? ಈಗಷ್ಟು ನಾದಿ ತೊಟ್ಟುವಾಗ ನಿಮ್ಗೆ ಹೇಳ್ತೀನಿ. ನಾಲ್ಕು ಚೆನ್ನಾಗಿ ನಾದ್ತೀನಿ ಈಗ ಅವಲಕ್ಕಿನ. ಕೈ ಇವತ್ತು ಇಡೀ ದಿನ ಉರಿತಾವೆ. ಯಾಕಂದರೆ ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿನ ಕಿವುಚಬೇಕು. ಹಂಗೆ ಕಿವುಚಿ ಇದನ್ನ ರೊಟ್ಟಿ ಹಿಟ್ಟು ಮಾಡ್ಕೋಬೇಕು, ಚಪಾತಿ ಹಿಟ್ಟು ಥರ. ನೋಡ್ರಿ ಹಿಂಗೆ ಕಿವುಚಿ ಲಾಸ್ಟಿಗೆ ತೋರಿಸ್ತೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಹಾಕ್ತೀನಿ. ನೀವು ಹಂಗೆ ಮಾಡಬೇಕು. ಉಪ್ಪಿನ ಡಬ್ಬ, ಬಾಟ್ಲಿ, ಚಮಚ ಏನೂ ಇಲ್ಲಿ. ಖಾರ ಇರೋದ್ರಿಂದ ಉಪ್ಪು ಜಾಸ್ತಿ ಹಾಕ್ತೀನಿ. ಮತ್ತು ಅಮ್ಮ ಎಷ್ಟು ಸಂಡಿಗೆ ಖಾರ ಎಷ್ಟು ಮೆಣಸಿನ್ಕಾಯಿ ಹಾಕಿನ ಅದ್ರ ಸಮ ಉಪ್ಪು ಬಿದ್ದರೆ ನಮಗೆ ಖಾರ ಕಡಿಮೆ ಕಾಣೋದು, ಇಲ್ಲದ್ರಿಲ್ಲ ಸಾಕು. ಆಯಿತು. 4 ಟೀ ಸ್ಪೂನ್ ಉಪ್ಪು ಹಾಕಿನಿ ಇದಕ್ಕೆ. ಅನ್ನತ್ತ ಬರೀ ಅಮ್ಮ ನಿಮ್ಗೆ ಅಳತೆ ಎಲ್ಲ ತೋರಿಸಿದ್ದೀನಿ. ಎದರ ಮಾಡ್ತೀನಿ ಏನು ಎಷ್ಟು ಅಳತೆ ಅಂತ. ಬಳಕದ ಮೆಣಸಿನ್ಕಾಯಿ ಅಂತ ಹೇಳಿದ್ದೀನಿ ನೋಡಿರಿ. ಬಳಕದ ಮೆಣಸಿನ್ಕಾಯಿ ಥರ ಯಾಕೆ ಮಾಡಿದ್ದೀನಿ ಹಿಂಗೆ ಅಂದರೆ ತುಂಬ ಖಾರ ಹಾಕ್ತೀವಿ ಇದಕ್ಕೆ. ಅದಕ್ಕೆ ಇದಕ್ಕೆ ಬಳಕದ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ನಾವು. ಬಳಕದ ಮೆಣಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿನೂ ನೈಸ್ ಹೊಡೆಯಲ್ಲ. ಈಗ ನೋಡಿ ಹಿಂಗಿರ್ಬೇಕು, ಮೆಣಸಿನ್ಕಾಯಿ ಸಿಗಬೇಕು, ಹಿಂಗೆ ಮೆಣಸಿನ್ಕಾಯಿ ಸಿಗಬೇಕು. ಬರೇ ಮೆಣಸಿನ್ಕಾಯಿ ಮಾಡಿ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ, ಖಾರ ನೆತ್ತಿಗೆ ಹತ್ತುತ್ತವೆ ಅಂಥೇಳಿ ಹಿಂಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಸ್ವಲ್ಪ ಅವಲಕ್ಕಿ ಹಾಕಿ ಬಳಕದ ಮೆಣಸಿನ್ಕಾಯಿ ಮಾಡ್ಕೊಳ್ತೀವಿ ನೋಡಿರಿ. ಇವೇ ಬಳಕದ ಮೆಣಸಿನ್ಕಾಯಿ ಅಂದರೆ ಇವೇ. ಇಷ್ಟಿಷ್ಟು ಇಟ್ಟು ತಗೊಂತೀವಿ ನೋಡಿರಿ. ಇಲ್ಲಿ ಒಂದು ಗಜ್ಜಗದ ಗೋಲಿ ಅಷ್ಟು ಇಟ್ಟು ತಗೊಂತೀವಿ ಸಾಕು. ಇಷ್ಟು ಭಾಳನೂ ಉದ್ದ ಮಾಡ್ಕೊಬೇಡ್ರಿ, ಕರಿಯಕ್ಕೆ ಪಡಗಲ್ಲ. ಮೆಣಸಿನ್ಕಾಯಿ ಇದ್ದರೆ ಒಳಗೆ ಕಳಿಸ್ರಿ. ಇಷ್ಟಿಷ್ಟು ಮಾಡ್ತೀವಿ. ಈ ಹೆಸರು ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀವಿ, ಬಳಕದ ಮೆಣಸಿನ್ಕಾಯಿ ಅಂತೀವಿ. ಇದಕ್ಕೂ ಹೆಸರು ಹೆಂಗೆ ಹೇಳಿದಿರಲ್ಲಮ್ಮ ಅನ್ನೋದು ಬೇಡ. ಇದಕ್ಕೆ ಬೇರೆ ಜನ ಬೇಕಾದಷ್ಟು ಹೆಸರು ಹೇಳ್ತಾರೆ. ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು. ಬಳಕದ ಮೆಣಸಿನ್ಕಾಯಿ, ಬಳಕದ್ದು ಅಂತ ಯಾಕೆ ಅಂತೀವಿ ಅಂದರೆ ಅವಲಕ್ಕಿ ಹಾಕಿರ್ತೀವಿ, ಬಳಕದ ಮೆಣಸಿನ್ಕಾಯಿ ಅಂತೀವಿ ನಾವು. ಬರೇ ಮೆಣಸಿನ್ಕಾಯಿ ಮಾಡ್ತೀವಲ್ಲ ಅದಕ್ಕೆ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ನೋಡ್ರಮ್ಮ. ಇಷ್ಟು ಮಾಡ್ಕೊಂಡು ಚೆನ್ನಾಗಿ ಕಳಿ ಒಣಗಿಸ್ಬೋದು 2 ದಿನ. ನಾಳೆ ಸಾಯಂಕಾಲ ಕರಿಬೋದು. ನಾಳೆ ಸಾಯಂಕಾಲ ಕರೆದ್ರೆ ನಾವೇ ಇದು ನಮಗೆ ಭಾಳ ತಿನ್ನಾಸೆ ಭಾಳ ಇದು ಅಡ. ಅಷ್ಟೊಂದು ಖಾರ, ಉಪ್ಪು, ಇಂಗು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ನಮಗೆ ಭಾಳ ಆಸೆ ಆಗುತ್ತೆ ಇದು ಬೇಗ ತಿನ್ನ. ನಾಳೆನೇ ಕರೆದ್ಬಿಡ್ತೀವಿ, ತೋರಿಸ್ತು ನಿಮಗೆ. ಆಯ್ತಮ್ಮ. ಬರ್ರಿ ಅಮ್ಮ ನೋಡ್ರಿ ಇವು ನಾದು ತುಂಬವೆಲ್ಲ ಆದವು. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದ್ದೀವಿ. ಬಳಕದ ಮೆಣಸಿನ್ಕಾಯಿ ಅಂದರೆ ಈ ಥರ ಮಾಡಿದ್ದೀವಿ. ಈ ಥರ ಮುರಿದಾಕೊಂಡು ಇಷ್ಟಿಷ್ಟು ಉಜ್ತೀವಿ. ನಿಮಗೆ ಮುಂದೇನಾದ್ರು ಇವು ಚೆನ್ನಾಗಿ ಒಣಗಿರ್ತಾವಲ್ಲಮ್ಮ, ತುಂಬಿಟ್ಕೊಂತಾರಲ್ಲ ಡಬ್ಬಕ್ಕೆ ತುಂಬಿಟ್ಕೊಂಡಾಗ ಮನೆಯಾಗ ಒಳ್ಳೆ ಹಸಿ ಕಡಲೆ ಬೆಳೆದು ಅದ್ರಾಗ ಮೆಣಸಿನ್ಕಾಯಿ ಮಾಡ್ಕೊಳ್ತೀನಿ ರೀ. ಡೈರೆಕ್ಟ್ ಇಡೀ ಮೆಣಸಿನ್ಕಾಯಿನ ಖಾರ ತಿನ್ನೋಕ್ಕಾಗಲ್ಲ ಎಲ್ಲರಿಗೂ. ಇದ್ರಾಗ ತುಂಬಾ ಮೆಣಸಿನ್ಕಾಯಿ ಅಂಶ ಇದೆ. ಇಷ್ಟು ಅವಲಕ್ಕಿ ಕಡಿಮೆ ಇದೆ ನಮ್ಮದು, ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದೆ. ಅದಕ್ಕೆ ನೀವೇನು ಮಾಡಿರಿ, ಮೆಣಸಿನ್ಕಾಯಿ ಮಾಡ್ಕೊಳ್ರಿ. ಇದನ್ನು ಕಡಲೆ ಹಿಟ್ಟು ಒಂದು ಸ್ವಲ್ಪ ಲೈಟಾಗಿ, ಭಾಳ ದಪ್ಪ ಕಲಿಸ್ಬೇಡ್ರಿ, ಲೈಟಾಗಿ ಕಲಿಸಿ ಕಡಲೆ ಹಿಟ್ಟನ್ನ
ಮೆಣಸಿ ಹಿಟ್ಟಿನಾಗ ಎದ್ದು ಒಣಗಿದ ಮೇಲೆ ಇವು ಒಣಗಿರ್ತಾವಲ್ಲ ಎದ್ದು ಕರ್ಕೊಂಡು ಮೆಣಸಿಕಾಯಿ ಮಾಡ್ಕೊತೀನಿ ರೀ. ಭಾಳ ಚೆನ್ನಾಗಿರ್ತವೆ. ಅದನ್ನೊಂದು ಮಾತು ಹೇಳಕ್ಕೆ ನಿಮಗೆ ಕರೆದೆ. ನಾವು ಮಾಡ್ತೀವಿ, ಅದನ್ನು ಹೇಳಲಿಲ್ಲಲ್ಲ ಅಂತ ಕರೆದೆ ನಿಮಗೆ. ಇದು ಯಾರೂ ತೋರಿಸಲ್ಲ, ಅದಕ್ಕೆ ಹೇಳ್ಕೊಡ್ತೀನಿ ನಿಮಗೆ. ಕೆಲವೊಂದು ವಿಷಯಗಳು ತುಂಬ ಇರ್ತವೆ, ಅದನ್ನು ಎಲ್ಲರೂ ತೋರಿಸಲ್ಲ. ನಾನು ನಿಮಗಾಗಿಲೇ ಮಾಡೋದು, ನಿಮಗಾಗಿ ತೋರ್ಸೋಕ್ಕಾಗಿಲೇ ಏನಾರೇ ಮಾಡೋದು. ಅದಕ್ಕೆ ನಿಮಗೆಲ್ಲದನ್ನು ತೋರಿಸ್ಕೊಡ್ತೀನಿ. ಅವಲಕ್ಕಿದ ಬಳಕದ ಮೆಣಸಿನ್ಕಾಯಿನ ಅಳತೆ ಹೇಳಿದ್ದೀನಿ, ಖಾರ ಹೇಳಿದ್ದೀನಿ, ಹಾಕೋ ಸಾಮಾನು ಹೇಳಿದ್ದೀನಿ. ಈಗ ಇವನ್ನ ಒಣಗಿದ ಮೇಲೆ 2 ದಿವಸ ಪಳಪಳ ಒಣಗಬೇಕು. ಒಣಗಿದ ಮೇಲೆ ನೀವು ಇವನ್ನ ಇನ್ನೂ ಖಾರ ಬೇಕಾದ್ರೆ ಖಾರ ಹಾಕ್ಕೊಳ್ರಿ, ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ ಹಾಕ್ಕೊಳ್ರಿ. ಇವನ್ನೇ ಎದ್ದು ಮೆಣಸಿನ್ಕಾಯಿ ಮಾಡ್ಕೊಂಡು ತಿನ್ನಿರಿ. ಮೆಣಸಿನ್ಕಾಯಿ ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಗೊತ್ತಲ್ಲ, ದಾವಣಗೆರೆ ಬಜ್ಜಿ ಮೆಣಸಿನ್ಕಾಯಿ ಮಿರ್ಚಿ ಥರ ಎದ್ದೆ ಕೇಳ್ರಿ. ಒಣಗಿರ್ತಾವ, ಒಳಗೆಲ್ಲ ಬೆಂದದ್ದೇ ಐತಿದು, ಯಾವುದು ಹಸೇದಲ್ಲ. ನಿಮಗೇನಕ್ಕದು ಗೊತ್ತಾ, ತುಂಬಿ ಮಾಡಿದ ಮಸಾಲೆ ಮೆಣಸಿನ್ಕಾಯಿ ತಿಂದಂಗೆ ಆಕತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಾವು ಮಾಡಿ ತಿಂದು ನೋಡ್ತೀವಿ. ವರ್ಷ ಅದಕ್ಕಾಗಿಲ್ಲ ನಾವು ಇಂಥವೆಲ್ಲ ಮಾಡಿಟ್ಕೊಂತೀವಿ ಬಿಸಿಲಾಗೆ. ಇದನ್ನು ಹೇಳಕ್ಕೆ ಕರೆದೆ ನಿಮಗೆ, ಮಾಡ್ಕೊಂಡು ತಿನ್ನಿರಿ. ಈಗ ಫಂಕ್ಷನ್ ಇರೋದ್ರಿಂದ ಮಗಳು ತುಂಬ ಬ್ಯುಸಿಯಾಗ್ಯಾಳೆ. ಪುನೀತನೇ ವಿಡಿಯೋ ಮಾಡ್ತದಾನೆ. ಇಲ್ಲವ ನಾವು ಹೊಸ್ಮನೇಲಿದ್ದೀವಿ. ಎಲ್ಲ ಸಾಮಾನು ಇನ್ನೂ ಹೊಸ್ಮನೆ ತಂದಿಲ್ಲ. ಕೆಲವೊಂದು ಸಾಮಾನು ಇರೋ ಸಾಮಾನದಲ್ಲೇ ಟಿಫನ್ ಮಾಡ್ಕೊಂಡು ತಿಂದ್ವಿ, ಅಡುಗೆ ಮಾಡ್ಕೊಂಡು ಉಣ್ತೀವಿ. ಶ್ರೀದೇವಿ ಬಂದಳೆ, ರೊಟ್ಟಿ ಮಾಡ್ತಾಳೆ. ನಾನು ನಿನ್ನೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೆ. ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೆ ಅಂದರೆ ನೀವು ಮಾಡೋ ಥರ ಮಾಡಿದ್ದಿಲ್ಲ. ಹಂಗೆ ಹೋಳಿ ಒಗ್ಗರಣೆ ಮಾಡಿದ್ದೆ, ಒಗ್ಗರಣೆ ಪಲ್ಯ ಅಷ್ಟೇ. ಒಗ್ಗರಣೆ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ವಿ. ಆಯ್ತು, ಇದ್ರದ್ದು ಆಯ್ತು. ಒಗ್ಗರಣೆ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ದೆ. ಅವು ತಿಂದು ಹಿಂಗೆ ಅಲ್ಪ ಸ್ವಲ್ಪ ಸಾಮಾನು ತಂದು ಮಾಡ್ಕೊತ ಇದೀವಿ. ಸರಿ.